ತನ್ನ ಕೈ ಹಿಡಿದ ಕೈಯನ್ನು ಮೃದುವಾಗಿ ಬಿಡಿಸಿದ ರಾಮ್. ಇಲ್ಲ ಅಚ್ಚು, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಸಿಟ್ಟು ಅಸಮಾಧಾನ ಇಲ್ಲ. ನೀವು ಯಾರ ಜೊತೆ ಬದುಕಬೇಕು, ಎಷ್ಟು ದಿನ ಬದುಕಬೇಕು ಅನ್ನೋದು ನಿಮ್ಮ ವೈಯಕ್ತಿಕ ವಿಚಾರ. ನೀವು ನನ್ನನ್ನು ಮದುವೆ ಆಗುವುದಕ್ಕೆ ಇಷ್ಟವಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ ಮೇಲೆಯೂ ನಾನು ನಿಮ್ಮನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡಿದ್ದು ನನ್ನದೇ ತಪ್ಪು. ನಿಮ್ಮ ಮನಸ್ಸಿನಲ್ಲಿ ಈಗಾಗಲೇ ಬೇರೆಯವರು ಬಲವಾಗಿಯೇ ಇದ್ದಾರೆ ಅಂತ ಗೊತ್ತಿದ್ದು ನೀವು ಮದುವೆಯಾದ ದಿನವೇ ನನಗೆ ಡೈವರ್ಸ್ ಕೊಡಿ ಅಂತ ಕೇಳಿದ ಮೇಲೆಯೂ ಆಗೋಲ್ಲ ಅಂತ ಹೇಳಿ ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿದ್ದೆ ನೋಡಿ, ಅದು ಸಹ ನನ್ನದೇ ತಪ್ಪು. ಕ್ಷಮಿಸಿಬಿಡಿ. ಇನ್ಯಾವತ್ತೂ ನಿಮ್ಮ ಮನಸ್ಸಿಗೆ ವಿರುದ್ಧ ಹೋಗುವುದಿಲ್ಲ. ನೀವು ಜೀವನ ಪೂರ್ತಿ ನನ್ನ ಮದುವೆಯಾಗಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡುವುದೇನು ಬೇಕಾಗಿಲ್ಲ. ಸಾರಿ ಕಣ್ರಿ, ನಿಮ್ಮ ಮನಸ್ಸಿಗೆ ಹಿಂಸೆ ಕೊಟ್ಟು ನಾನು ನಿಮ್ಮ ಜೀವನಕ್ಕೆ ಎಂಟ್ರಿ ಆಗಿದ್ದಕ್ಕೆ. ಬಟ್ ಇನ್ಮೇಲೆ ಅಂಥ ತೊಂದರೆ ನನ್ನ ಕಡೆಯಿಂದ ಆಗೋದಿಲ್ಲ. ನೀವು ಯಾವಾಗ ಸಾಯುವ ನಿರ್ಧಾರ ಮಾಡಿದ್ದೀರೋ ಆಗಲೇ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ಎಂಥ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಅರ್ಥವಾಯಿತು. ಇಷ್ಟೆಲ್ಲ ಆದಮೇಲೆಯೂ ನಾನು ಸಾರಿ ಕೇಳೋದ್ರಲ್ಲಿ ಅರ್ಥ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಸಾರಿ. ಮತ್ತೆ ಮರೆತೆ, ನಾನು ಈಗಾಗಲೇ ಲಾಯರ್ ಜೊತೆ ಮಾತನಾಡಿದ್ದೀನಿ ನಮ್ಮಿಬ್ಬರ ಡೈವರ್ಸ್ ಬಗ್ಗೆ. ನೀವು ಹುಷಾರಾಗಿ ಮನೆಗೆ ಬನ್ನಿ, ಆಮೇಲೆ ಇಬ್ಬರ ಮನೆಯವರ ಹತ್ತಿರ ನಾನೇ ಈ ವಿಷಯ ಮಾತನಾಡ್ತೇನೆ ಎಂದು ಬಿಗಿದ ದನಿಯಲ್ಲಿ ನುಡಿದ ರಾಮ್ ಅಲ್ಲಿ ನಿಲ್ಲದೆ ಬಿರುಸಾಗಿ ಹೊರಟನು. ಅದನ್ನು ಕಂಡು ನೊಂದುಕೊಂಡ ಹುಡುಗಿ, ನನಗೆ ಡೈವರ್ಸ್ ಕೊಡುವಾಗಿದ್ದರೆ ಏನಕ್ಕೆ ನನ್ನ ಉಳಿಸಿಕೊಂಡ್ರೆ, ಸತ್ತರೆ ಸಾಯ್ತಾಳಂತ ಬಿಡಬೇಕಾಗಿತ್ತು ಎಂದು ನೋವು ಹತಾಶೆಯಿಂದ ನುಡಿದಳು. ಅವಳ ಬಳಿ ದಾಪುಗಾಲು ಹಾಕುತ್ತಾ ಬಂದ ರಾಮ್ ಕೈ ಎಷ್ಟು ಬಿರುಸಾಗಿ ಅವಳ ಕೆನ್ನೆಯ ಬಳಿ ಹೋಯಿತು ಎಂದರೆ ಒಂದೇ ಒಂದು ಹೊಡೆತಕ್ಕೆ ತತ್ತರಿಸಿ ಹೋಗುವಂತೆ ಇತ್ತು. ತನ್ನವಳ ಮಾತು ಕೇಳಿ ರಾಮ್ಗೆ ಅಷ್ಟು ಸಿಟ್ಟು ಬಂದು ಬಿಟ್ಟಿತ್ತು. ತನ್ನ ಕೆನ್ನೆ ಸನಿಹ ಬಂದ ಕೈಯನ್ನು ಕಂಡು ಬೆಚ್ಚಿ ಕಣ್ಣು ಮುಚ್ಚಿದ ಅಚ್ಚುಗೆ ತನ್ನ ಮಾತಿನಿಂದ ಅವನಿಗೆ ಎಷ್ಟು ಸಿಟ್ಟು ಬಂದಿದೆ ಎಂದು ಅರಿವಾಯಿತು. ಛೇ, ಅದೇಗೆ ಈ ರೀತಿಯೆಲ್ಲ ಮಾತನಾಡೋಕ್ಕೆ ಮನಸ್ಸು ಬರುತ್ತೆ ನಿಮಗೆ? ನೀವೇ ಇಂಥ ದುಡುಕು ನಿರ್ಧಾರ ಮಾಡುವಾಗ ನಿಮ್ಮ ಅಪ್ಪ ಅಮ್ಮನ ಮುಖ ಒಂದು ಸಲ ನೆನಪಿಗೆ ಬರಲಿಲ್ವ ನಿಮಗೆ ಎಂದು ದುಮುಗುಟ್ಟುತ್ತಾ ಕೇಳಿದಾಗ ಪಟಪಟನೆ ಕಣ್ಣೀರು ಹನಿಗಳು ಹುರುಳಿದವು. ಮಡದಿಯ ಕಣ್ಣೀರು ಅವನನ್ನು ಮೆತ್ತಗಾಗಿಸಿದರೂ ಸಹ ಮತ್ತೆ ಇಂತಹ ಒಂದು ಕೆಟ್ಟ ಆಲೋಚನೆ ಅವಳ ಕನಸಿನಲ್ಲೂ ಸುಳಿಯದಿರಲಿ ಎಂದು ತನ್ನ ಬಿಗುಮಾನ ಬಿಡದ ರಾಮ್, ಹೇಳಿ ಮುದ್ದು, ನೀವೀಗೆ ಹೇಡಿ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮವರು ಯಾರು ನಿಮಗೆ ನೆನಪಿಗೆ ಬರಲಿಲ್ವಾ? ನಿಮ್ಮ ಇಂಥ ನಿರ್ಧಾರ ಅವರ ಬದುಕಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿಲ್ವಾ ಎಂದಾಗ ಉಸಿರು ಬಿಗಿದು ಬಿಕ್ಕಲು ಶುರು ಮಾಡಿದಳು ಅಚ್ಚು. ಎತ್ತವರ ಜೊತೆ ಗಂಡನ ಮನೆಯವರು ಸಹ ನೆನಪಿಗೆ ಬಂದು ಅದೆಷ್ಟು ಒದ್ದಾಡಿ ಇಂಥ ಒಂದು ಪ್ರಯತ್ನ ಮಾಡಿದ್ದಾಳೆ ಎಂದು ಅವಳಿಗೆ ಮಾತ್ರವೇ ತಿಳಿದಿತ್ತು. ತಮ್ಮ ಇಚ್ಛೆಯ ಬದುಕಿನಂತೆ ಬದುಕುವುದು ಎಷ್ಟು ಕಷ್ಟವೋ ಸಾಯುವುದು ಸಹ ಅಷ್ಟೇ ಕಷ್ಟ ಎಂದು ನಿನ್ನೆ ರಾತ್ರಿ ಅವಳಿಗೆ ಅರಿವಾಗಿತ್ತು. ಕಣ್ಣಿನಿಂದ ಸದ್ದಿಲ್ಲದೆ ಇಳಿಯುತ್ತಿದ್ದ ಹನಿಗಳನ್ನು ತೊಡೆದು ತಪ್ಪಿಸಿದ ಭಾವದಲ್ಲಿ ತಲೆ ತಗ್ಗಿಸಿದ ಹುಡುಗಿ, ಸಾರಿ, ನಾನು ಮಾಡಿದ ತಪ್ಪಿಗೆ ಎಂದು ಬಿಕ್ಕಲಿಸುತ್ತಲೇ ಹೇಳಿದವಳನ್ನು ಎದೆಗೊತ್ತಿಕೊಂಡ ರಾಮ್, ಮುದ್ದು, ನೀವು ಜೀವನ ಪೂರ್ತಿ ನನ್ನನ್ನು ಗಂಡ ಅಂತ ಒಪ್ಪಿಕೊಳ್ಳದಿದ್ದರೂ ಪರವಾಗಿಲ್ಲ. ನನ್ನ ಹೆಂಡತಿಯಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸದಿದ್ದರೂ ಚಿಂತೆ ಇಲ್ಲ. ಇಷ್ಟು ದಿನ ಹೇಗೆ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗಳಾಗಿದ್ದೀರೋ ಮುಂದೆಯೂ ಸಹ ಹಾಗೇ ಇದ್ದು ನಿಮ್ಮ ಅಣ್ಣನಿಗೆ ಒಳ್ಳೆ ತಂಗಿಯಾಗಿ, ನಮ್ಮ ಮನೆಗೆ ಒಳ್ಳೆ ಸೊಸೆಯಾಗಿ, ನನ್ನ ಮಗನಿಗೆ ಒಳ್ಳೆ ಅಮ್ಮನಾಗಿದ್ದರೆ ಅಷ್ಟೇ ಸಾಕು. ನನಗೆ ನನ್ನನ್ನು ಗಂಡ ಅಂತ ಒಪ್ಪದಿದ್ದರೂ ನೀವು ನನ್ನ ಕಣ್ಣು ಮುಂದೆ ನನ್ನ ಜೊತೆಯಲ್ಲೇ ಇದ್ದೀರಾ ಅನ್ನುವ ನೆಮ್ಮದಿಯಲ್ಲಿ ಜೀವನ ಸವೆಸಿಬಿಡ್ತೀನಿ. ಬಟ್ ಇಂತಹ ಕೆಟ್ಟ ನಿರ್ಧಾರ ಮಾತ್ರ ಮಾಡಬೇಡಿ. ನಿಮ್ಮ ಇಚ್ಛೆಗೆ ವಿರುದ್ಧ ನಿಮ್ಮ ಜೀವನಕ್ಕೆ ಬಂದವನು ನಾನು ಮಾತ್ರ. ಸೊ ನನ್ನಿಂದ ದೂರ ಇದ್ದರೆ ನಿಮಗೆ ಖುಷಿ, ನೆಮ್ಮದಿ ಸಿಗುತ್ತೆ. ಅಂದರೆ ನಾನು ನೀವು ಕೇಳಿದ ರೀತಿಯಲ್ಲಿ ನಿಮಗೆ ಡೈವರ್ಸ್ ಕೊಟ್ಟು ನಿಮ್ಮ ಜೀವನದಿಂದ ದೂರ ಹೋಗ್ತೀನಿ. ಬಟ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಜೀವವನ್ನೇ ಇಟ್ಟು ಬದುಕುತ್ತಿರುವ ಜೀವಗಳಿಗೆ ನೋವು ಕೊಟ್ಟು ಹೋಗುವ ಪ್ರಯತ್ನ ಮಾಡಬೇಡಿ ಎಂದವನನ್ನು ಅಚ್ಚು ಸಹ ಗಟ್ಟಿಯಾಗಿ ಅಪ್ಪಿಕೊಂಡಳು. ನನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಎಂದು ಮೂಗು ಸುರಿಸುತ್ತಾ ಹೇಳಿದಾಗ, ಏನಂತ ಮಾತು ಕೊಟ್ಟಿದ್ದೀರಾ ನೀವು ಎಂದು ತನ್ನವಳ ಮುಖ ಬೊಗಸೆಯಲ್ಲಿ ಹಿಡಿದು ಕೇಳಿದ ರಾಮ್ಗೆ ಮಡದಿ ತನ್ನಪ್ಪನಿಗೆ ಏನೆಂದು ಮಾತು ಕೊಟ್ಟಿದ್ದಾಳೆ ಎಂದು ತಿಳಿದಿಲ್ಲವೇನೋ. ಕಣ್ಣಿನಿಂದ ಹುರುಳಿದ ಹಣಿಯನ್ನು ತೊಡೆದ ಹೆಣ್ಣು, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಅಳಿಯನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಎಂದು ಬಿಕ್ಕುತ್ತಲೇ ಹೇಳಿದಳು. ಅವಳನ್ನು ಕಂಡು ಅವನ ತುಟಿಯಲ್ಲಿ ಸಣ್ಣ ನಗುವೊಂದು ಸುಳಿದು ಹೋಯಿತು. ಮಾವನಿಗೆ ಮಾತು ಕೊಟ್ಟಿಲ್ಲದೆ ಹೋಗಿದ್ರೆ ನನ್ನ ಬಿಟ್ಟು ಹೋಗ್ತಿದ್ದೀರಾ
ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಗೊತ್ತಿಲ್ಲ ಎಂದು ಹೇಳಿದವಳು. ರಾಮ್ ನನ್ನ ಬಂಗಾರಿ, ಬಂದಿಲ್ಲ, ನನಗೆ ಅವನನ್ನು ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ ಎಂದಳು. ಅವಳ ಮುಂದೆ ಖರ್ಚಿ ಪಿಡಿದ ರಾಮ್ ಕಣ್ಣೀರು ಒರೆಸಿಕೊಳ್ಳುವಂತೆ ಸನ್ನೆ ಮಾಡಿದ. ಅವನ ಕೈಯಿಂದ ಖರ್ಚಿ ಪಡೆದು ಮುಖ ಒರೆಸಿಕೊಳ್ಳುವವರೆಗೂ ಸುಮ್ಮನಿದ್ದವನು. ನಾನೇ ಅಮ್ಮನಿಗೆ ಕರ್ಕೊಂಡು ಬರಬೇಡಿ ಅಂತ ಹೇಳಿದ್ದೆ. ಮುದ್ದು ಸಣ್ಣ ಮಗು ಅಲ್ವ ಅವನು, ಸೊ ಹಾಸ್ಪಿಟಲ್ ವಾತಾವರಣ ಅವನಿಗೆ ಒಗ್ಗದೆ ಹೋದರೆ ಕಷ್ಟ ಅಂತ ಲಾರಿ ಹತ್ತಿರನೇ ಬಿಟ್ಟು ಬನ್ನಿ ಅಂತ ಹೇಳಿದ್ದೆ ಎಂದನು. ತನ್ನವನನ್ನು ಮುನಿಸಿನಿಂದ ನೋಡಿದ ಹೆಣ್ಣು, ಪ್ಲೀಸ್ ಅರ್ಧ ಗಂಟೆ ಕರ್ಕೊಂಡು ಬನ್ನಿ, ನನಗೆ ಈಗಾಗಲೇ ನನ್ನ ಬಂಗಾರಿಯನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ಎಂದಳು. ನೋ ಮುದ್ದು, ಅಷ್ಟು ಸಣ್ಣ ಮಗುವನ್ನು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನಾಳೆ ಸಂಜೆ ನಿಮ್ಮ ಡಿಸ್ಚಾರ್ಜ್ ಮಾಡ್ತಾರೆ. ಆಗಬೇಕಾದರೆ ನಿಮ್ಮ ಮಗನ ಜೊತೆ ನೀವು ಎಷ್ಟು ಬೇಕೋ ಅಷ್ಟು ಸಮಯ ಕಳೀಬಹುದು ಎಂದಾಗ ಮೊಗ ತಿರುಗಿಸಿ ಮೂತಿ ಅತ್ತಿತ್ತ ಮಾಡಿದಳು ಹುಡುಗಿ. ಹೆಂಡತಿ ಮಗನನ್ನು ನೋಡಬೇಕು ಅಂತ ಆಸೆಯಿಂದ ಕೇಳಿದರೆ ಕರ್ಕೊಂಡು ಬರೋದಿಲ್ಲ ಅಂತ ಯಾವ ರೀತಿ ಮುಖಕ್ಕೆ ಹೊಡೆದ ಹಾಗೆ ಕೇಳ್ತಿದ್ದಾರೆ ನೋಡಿ ನನ್ನ ಗಂಡ ಎಂದು ನುಡಿದ ತನ್ನವಳನ್ನು ಕಂಡು ಗೊಂದಲದಲ್ಲಿ ತನ್ನ ಸುತ್ತಲೂ ನೋಡಿದ ರಾಮ್, ಮುದ್ದು ಯಾರಿಗೆ ನೀವೀಗ ದೂರ ಹೇಳಿದ ಎಂದು ಹುಬ್ಬು ಕಿರಿದಾಗಿಸಿ ಕೇಳಿದ. ಮುನಿಸಿನಲ್ಲೂ ಮುದ್ದಾಗಿ ನಕ್ಕ ಹುಡುಗಿ, ಇಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ, ಇದ್ದರೇನೋ ಎಂದು ಬೇರಿಸಿ ಕೇಳಿದಳು. ಹುಬ್ಬು ತೀಡಿಕೊಂಡ ರಾಮ್ಗೆ ಬೆಳಿಗ್ಗೆಯಿಂದ ಇದ್ದ ಬೇಸರವೆಲ್ಲ ದೂರ ಸರಿದಿತ್ತು. ಸರಿ, ಈಗ ಮಲಗಿ ರೆಸ್ಟ್ ಮಾಡಿ ನೀವು, ನಾನಿಲ್ಲೇ ಹೊರಗಡೆ ಇರ್ತೀನಿ ಎಂದು ಅಲ್ಲಿಂದ ಸರಿಯುತ್ತಿದ್ದಾಗ, ನೀವು ನನ್ನ ಮೇಲಿನ ಸಿಟ್ಟಿಗೆ ನನ್ನ ಎದುರಿಸುವುದಕ್ಕೆ ಅಂತ ಅಲ್ವಾ ಲಾಯರ್ ಹತ್ತಿರ ನಮ್ಮಿಬ್ಬರ ಡ್ರೈವರ್ಸ್ ಬಗ್ಗೆ ಮಾತನಾಡಿದ್ದೀನಿ ಅಂತ ಹೇಳಿದ್ದು ಎಂದು ಹುಬ್ಬು ಕೊಂಕಿಸಿ ಅನುಮಾನದಲ್ಲಿಯೇ ಕೇಳಿದಳು. ತನ್ನೊಳಗೆ ನಕ್ಕ ರಾಮ್, ನೀವೇ ನನ್ನ ಬಿಟ್ಟು ಹೋಗ್ತೀನಿ ಅಂದರೂ ನಾನು ಮಾತ್ರ ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಈ ಅಚ್ಚು ಅನ್ನುವ ಹುಡುಗಿ ರಾಮ್ ಅನ್ನೋ ಹುಡುಗನಿಗೆ ಅಷ್ಟು ಸುಲಭವಾಗಿ ಸಿಕ್ಕಿದಾಳ ಕಣ್ರಿ. ನೀವೇ ಬಾಯ್ ಬಿಟ್ಟು ನನ್ನಿಂದ ದೂರ ಹೋಗ್ತೀನಿ ಅಂತ ಹೇಳಿದರೂ ಸಹ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದು ಮನದಲ್ಲೇ ನುಡಿದ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಫೋನ್ ಕೊಡ್ತೀನಿ, ಬೇಕಾದರೆ ನೀವೇ ನೋಡಿ ಎಂದು ತನ್ನ ಫೋನ್ ಅವಳ ಮುಂದೆ ಹಿಡಿದಾಗ ಮುಖ ಇಳಿಸಿದವಳು ಹುಡುಗಿ. ರಾಮ್ ಪ್ಲೀಸ್, ಇದೊಂದು ಸಲ ನನ್ನ ಕ್ಷಮಿಸಿ ಎಂದವಳ ತಲೆಯ ಮೇಲೆ ಕೈ ಇಟ್ಟ ರಾಮ್, ನಾನು ಆಗಲೇ ಡೈವರ್ಸ್ ವಿಷಯವನ್ನು ನನ್ನ ತಲೆಯಿಂದ ಕಿತ್ತಾಕಿದ್ದು ಆಯಿತು. ನೀವು ಅಷ್ಟೇ ಅದರ ಬಗ್ಗೆ ಯೋಚನೆ ಮಾಡದೆ ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಎಂದಾಗ ಮುದ್ದಾಗಿ ತಲೆ ಆಡಿಸಿದ ಅಚ್ಚು. ಅವಳು ಮಲಗಿ ಕಣ್ಣು ಮುಚ್ಚಿದಾಗ ಅಲ್ಲಿಂದ ಹೊರಹೋದ ರಾಮ್. ಅಬಿಗೆ ತನಗೆ ಹೊರಗಡೆ ಕೆಲಸ ಇದೆ ಎಂದು ಹೇಳಿ ಮಡದಿಯನ್ನು ಹುಷಾರಾಗಿ ನೋಡಿಕೊಳ್ಳುವಂತೆ ತಿಳಿಸಿ ಹೋದನು. ಸಂಜೆ 5 ಗಂಟೆಯಾದರೂ ಸಹ ಅಚ್ಚುಗೆ ಎಚ್ಚರವಾಗಲಿಲ್ಲ. ಅವಳ ಮೈಯೊಳಗಿದ್ದ ಮೆಡಿಸಿನ್ ಪ್ರಭಾವದಿಂದ ಜೋರು ನಿದ್ರೆಯಲ್ಲಿದ್ದಳು. ತನ್ನಮ್ಮನ ಬೆಡ್ ಮೇಲೆ ಹತ್ತಿದ ಆರವ್, ಅಮ್ಮ ಎಂದು ತನ್ನ ಪುಟ್ಟ ಕೈಗಳಿಂದ ಅವಳ ಗಲ್ಲ ಅಲುಗಾಡಿಸುತ್ತಾ ಎಚ್ಚರಿಸಿದ. ಕಷ್ಟಪಟ್ಟು ಸಣ್ಣದಾಗಿ ಕಣ್ಣು ಬಿಟ್ಟು ನೋಡಿದ ಅಚ್ಚು. ಕಣ್ಣುಗಳು ಅಚ್ಚರಿ ಮತ್ತು ಖುಷಿಯಿಂದ ಹಿಗ್ಗಿದ್ದವು. ಅವಳ ಬಂಗಾರಿ ಅವಳ ಮುಂದೆಯೇ ಇರುವುದನ್ನು ಕಂಡು ಅವಸರದಲ್ಲಿ ಎದ್ದು ಕೂರುತ್ತಿದ್ದ ಮಡದಿಯನ್ನು ಮುದ್ದು ನಿಧಾನ, ಕೈಗೆ ಡ್ರಿಪ್ಸ್ ಹಾಕಿದ್ದಾರೆ ಎಂದು ಎಚ್ಚರಿಸಿದ ರಾಮ್. ತನ್ನ ಕೈಯನ್ನು ಒಮ್ಮೆ ನೋಡಿ, ಸಾರಿ ನನ್ನ ಬಂಗಾರಿಯನ್ನು ನೋಡಿ ಮರೆತು ಬಿಟ್ಟೆ ಎಂದು ಎದ್ದು ಕುಳಿತವಳು ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮನಸ್ಸು ತನಿಯುವಷ್ಟು ಮುದ್ದಾಡಿದಳು. ಮನದಲ್ಲೇ 1000 ಬಾರಿ ಕ್ಷಮೆ ಕೇಳಿದಳು ಏನೋ. ಹುಟ್ಟಿನಿಂದ ತನ್ನಮ್ಮನ ಪ್ರೀತಿ ಕಾಣದೆ ಅಂಬಲಿಸುತ್ತಿದ್ದ ಪುಟ್ಟ ಕಂದನಿಗೆ ಅದೇಗೆ ತಾನು ಮೋಸ ಮಾಡಿ ಅವನನ್ನು ಶಾಶ್ವತವಾಗಿ ತೊರೆದು ಹೋಗುವ ನಿರ್ಧಾರ ಮಾಡಿದೆ ಎಂದು ನೆನೆದ ಅಚ್ಚು ಹೃದಯ ಹಿಂಡಿದಂತಾಯಿತು. ಅದ್ಯಾವುದೋ ಹರಿಯದೆ ಬಂದ ಈ ಪುಟ್ಟ ಮಗುವಿನ ಕಡೆ ಅವಳನ್ನು ಸೆಳೆದು ಬಿಟ್ಟಿತ್ತು. 9 ತಿಂಗಳು ಒಡಲಲ್ಲಿ ಹೊತ್ತು ತಾನು ಜನ್ಮ ನೀಡದಿದ್ದರೂ ಆ ಮಗುವಿಗೂ ತನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದೆ ಹೋದರೂ ಸಹ ಅಚ್ಚು ತಾನೇ ಹೆತ್ತ ಮಗು ಆರವ್ ಎನ್ನುವಂತೆ ಸ್ವಲ್ಪ ಸಮಯದಲ್ಲಿ ಅವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಳು. 10 ನಿಮಿಷದಿಂದ ಒಂದೇ ಸಮನೆ ಮಡದಿ ತನ್ನ ಮಗನನ್ನು ಮುದ್ದಾಡುತ್ತಿರುವ ಪರಿ ಕಂಡು ನಿಟ್ಟುಸಿರೊಂದು ಹೊರಹಾಕಿದ ರಾಮ್. ಮುದ್ದು ಸಾಕು, ಅವನನ್ನು ನೀವು ಮುದ್ದಾಡಿದು. ಆರವ್ ಕಮಿಯ ಎಂದು ಮಗನ ಕಡೆ 2 ಕೈ ಚಾಚಿದಾಗ ಬಂದು ಅಪ್ಪನ ತೋಳೇರಿದ ಆರವ್. ಮಡದಿ ಮಗನನ್ನು ನೋಡಲು ಚಡಪಡಿಸುತ್ತಿರುವುದನ್ನು ಕಂಡು ಮನೆಗೆ ಹೋಗಿ ಮಗನನ್ನು ಕರೆದುಕೊಂಡು ಬರುವಾಗ, ನಿಮ್ಮ ಅಮ್ಮನಿಗೆ ಹಬ್ಬು ಆಗಿದೆ, ನೀನು ಅವರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಬಂಗಾರಿ. ಇವಾಗ ಅಮ್ಮ ಹಾಸ್ಪಿಟಲ್ನಲ್ಲಿದ್ದಾರೆ, ನೀನು ಅವರಿಗೆ ಜಾಸ್ತಿ ತೊಂದರೆ ಕೊಟ್ಟರೆ ಅಮ್ಮನಿಗೆ ದೊಡ್ಡ ಇಂಜೆಕ್ಷನ್ ಕೊಟ್ಬಿಡ್ತಾರೆ ಡಾಕ್ಟರ್ ಆಂಟಿ ಎಂದು ಮಗುವಿಗೆ ಅರ್ಥವಾಗುವಂತೆ ಸಾಕಷ್ಟು ತಿಳಿ ಹೇಳಿಕೊಂಡೇ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದ ರಾಮ್.
ತನ್ನವನ ಮಾತಿಗೆ ತನ್ನಿಂದ ದೂರ ಹೋದ ಮಗುವನ್ನು ಕಂಡು, ಬಂಗಾರಿ, ಪಪ್ಪನ ಮಾತು ಕೇಳಿಕೊಂಡು ನನ್ನ ಬಿಟ್ಟು ಹೋದೆ ಅಲ್ವಾ? ಬಿಡ್ತೀನಿ ಕಣೋ ನಾನು ನಿನ್ನ ಜೊತೆ. ಪಪ್ಪ ಒಬ್ಬರೇ ಅಲ್ವಾ ನಿನಗೆ ಬೇಕಾಗಿರೋದು? ಮಮ್ಮ ಬೇಡ ತಾನೆ ಎಂದು ತುಟಿಯೊಬ್ಬಿಸಿ ಬೇಸರದಲ್ಲಿ ಕೇಳಿದ ಮಡದಿ ರಾಮ್ ಕಣ್ಣಿಗೆ ಮುದ್ದು ಮುದ್ದಾಗಿ ಕಂಡಿದ್ದಳು. ಮಗನ ಮೇಲೆ ಮುನಿಸಿಕೊಂಡ ಮಡದಿಯನ್ನು ಕಂಡು ಹುಬ್ಬು ತೀಡಿಕೊಂಡ ರಾಮ್. ಮುದ್ದು, ನೀವು ಆಸೆಪಟ್ಟು ಕೇಳಿದ್ರಿ ಅಂತ ಮನೆಗೆ ಹೋಗಿ ಆರವನ್ನ ಕರ್ಕೊಂಡು ಬಂದಿದ್ದೀನಿ ಅಲ್ವಾ? ನೋಡಿದ್ರಿ ಅಲ್ವಾ ನಿಮ್ಮ ಬಂಗಾರಿಯನ್ನು? ನೀವು ಮುದ್ದು ಮಾಡಿದ್ರಿ ಅಲ್ವಾ ಅವನ್ನ? ಈಗ ರೆಸ್ಟ್ ಮಾಡಿ, ನಾನು ಅವನನ್ನು ಬಿಟ್ಟು ಬರ್ತೀನಿ ಎಂದು ಗಂಭೀರವಾಗಿ ನುಡಿದನು. ತನ್ನ ತೋಳಿನಲ್ಲಿದ್ದ ಮಗನಿಗೆ ಮಮ್ಮನಿಗೆ ಬಾಯ್ ಮಾಡು ಬಂಗಾರಿ ಎಂದಾಗ ತನ್ನ ಮುಂದಿದ್ದ ಅಚ್ಚುವನ್ನು ನೋಡಿದ ಆರವ್ ಮಮ್ಮ ಬಾಯ್ ಎಂದು ಕೈ ಮೀಸಿದ ಮಗು. ಇಷ್ಟು ದಿನ ಅಮ್ಮ ಎನ್ನುತ್ತಿದ್ದವನು ಇಂದು ತನ್ನಪ್ಪ ಹೇಳಿಕೊಟ್ಟಂತೆ ಮಮ್ಮ ಎಂದಿದ್ದು ರಾಮ್ ಜೊತೆ ಅವಳ ಗಮನಕ್ಕೂ ಬಂದಿತ್ತು. ಬಟ್ ಮುನಿಸಿಕೊಂಡಿದ್ದ ಅಚ್ಚು, ರಾಮ್, ನಿಮಗೆ ಸ್ವಲ್ಪನೂ ನನ್ನ ಮೇಲೆ ಕರುಣೆ ಅನ್ನೋದೇ ಇಲ್ಲ. ಒಬ್ಬ ತಾಯಿಯಿಂದ ತನ್ನ ಮಗುವನ್ನು ದೂರ ಮಾಡೋದು ಎಂತಹ ಅಪರಾಧ ಅನ್ನೋದು ಗೊತ್ತಾ ನಿಮಗೆ ಎಂದು ಮುಖ ಕಿರಿಕಿರಿ ಮಾಡಿಕೊಂಡು ಹೇಳಿದಳು. ಮಡದಿಯ ನೋಟಕ್ಕೆ ನೋಟ ಬೆಸೆದ ರಾಮ್, ಒಬ್ಬ ತಾಯಿ ತನ್ನ ಮಗುವನ್ನು ಅನಾಥನನ್ನಾಗಿ ಮಾಡಿ ಹೋಗೋ ನಿರ್ಧಾರ ಮಾಡಿದ್ದು ಸಹ ಅಪರಾಧವೇ, ಅದು ಗೊತ್ತಿರಲಿ ನಿಮಗೆ ಎಂದನು. ಸಾರಿ, ಕೇಳಿಲ್ವ ನಾನು ದುಡುಕಿ ಮಾಡಿದ ತಪ್ಪಿಗೆ ಎಂದು ಅಚ್ಚು ಉಸಿಜೋರು ಮಾಡಿದಾಗ, ಓಕೆ, ಇವಾಗ ಸಾಕು ಮಾತನಾಡಿತ್ತು, ಮಲಗಿ ರೆಸ್ಟ್ ಮಾಡಿ. ಈಗ ನೈಟ್ ನಿಮಗೆ ಊಟ ನಮ್ಮ ಮನೆಯಿಂದ ತರೋದಾ ಅಥವಾ ಹೊರಗಡೆಯಿಂದ ತರೋದಾ ಎಂದನು. ನಿಮ್ಮಿಷ್ಟ, ನಿಮ್ಮ ಅನುಕೂಲ ಹೇಗಿದ್ರೆ ಹಾಗೆ ಮಾಡಿ ಎಂದು ತನ್ನಪ್ಪನ ತೋಳಿನಲ್ಲಿ ಪಿಳಿಪಿಳಿ ಕಣ್ಣು ಬಿಡುತ್ತಾ ತನ್ನನ್ನು ನೋಡುತ್ತಿದ್ದ ಮಗನ ಕಡೆ ನೋಡಿದ್ದ ಅಚ್ಚು, ಬಂಗಾರಿ, ಪಪ್ಪಿ ಆದರೂ ಕೊಟ್ಟು ಹೋಗು, ಇಲ್ಲಾಂದ್ರೆ ನಾನು ನಿಮ್ಮನೆಗೆ ಬರೋದಿಲ್ಲ ಎಂದು ಹುಸಿ ಗಾಂಭೀರ್ಯದಲ್ಲಿ ನಟಿಸಿದಳು. ಮಡದಿಯನ್ನು ಕಂಡು ಕಿರುನಕ್ಕರ ಆರವ್ ಹೋಗುಬಿಟ್ಟ ಎಂದಾಗ ತನ್ನಪ್ಪನ ತೋಳಿನಿಂದ ಜಾರಿ ಅಮ್ಮನ ಕೆನ್ನೆಗೆ ಪುಟ್ಟ ಪುಟ್ಟ ಮುತ್ತಿಟ್ಟ ಆರವ್, ಮಮ್ಮ ಬೇಗ ಬನ್ನಿ ನಮ್ಮನೆಗೆ, ನನಗೆ ಪಪ್ಪ ನೀವು ಇಬ್ಬರು ಮನೆಯಲ್ಲಿಲ್ಲ ಅಂತ ಬೋರ್ ಆಗ್ತಿದೆ ಎಂದು ತೊದಲುತ್ತಾ ಮುಖ ಇಳಿಸಿದ ಮಗನ ಹನೆಗೆ ಮಮತೆಯಿಂದ ಮುತ್ತಿಟ್ಟಳು ಅಚ್ಚು. ನಿಮ್ಮ ಅಪ್ಪ ಮಾವ ಯಾವಾಗ ನನ್ನನ್ನು ಮನೆಗೆ ಕರ್ಕೊಂಡು ಬರ್ತಾರೋ ಆಗ ಮನೆಗೆ ಬರ್ತಾ ಇರ್ತೀನಿ, ಅಲ್ಲಿವರೆಗೂ ನೀವು ಅತ್ತೆ ಅಜ್ಜಿ ಚಿಕ್ಕೂನಿಗೆ ತೊಂದರೆ ಕೊಡಬಾರ್ದು ಎಂದಳು. ಪುಟ್ಟ ಮಗುವಿಗೆ ಅದೇನು ಅರ್ಥವಾಯಿತೋ ಏನೋ ತಿಳಿಯದು. ಬಟ್ ಅಮ್ಮನ ಮಾತಿಗೆ ಮುದ್ದಾಗಿ ತಲೆಯಾಡಿಸಿ ಅಪ್ಪನ ಜೊತೆ ಮನೆಗೆ ಹೊರಟಿತು. ಮರುದಿನ ಸಂಜೆಯ ವೇಳೆಗೆ ಮಡದಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ ರಾಮ್. ಅಭಿ, ಇನ್ನು ಸ್ವಲ್ಪ ದಿನ ಅಚ್ಚು ತಮ್ಮನೆಗೆ ಬರುವುದು ಬೇಡ ಎಂದು ಹೇಳಿಬಿಟ್ಟಿದ್ದಾನಲ್ಲ, ಹಾಗಾಗಿ. ಮನೆಗೆ ಬಂದ ಅಚ್ಚು ಆರೋಗ್ಯವನ್ನು ಮನೆ ಮಂದಿಯೆಲ್ಲ ವಿಚಾರಿಸಿ ಹೋದರು. ಹಾಸ್ಪಿಟ್ಲಲ್ಲಿಂದ ಮನೆಗೆ ಬಂದ ರಾಮ್ ಫ್ರೆಶ್ ಆಗಿ ಬಂದು ತಮ್ಮನ ಜೊತೆ ಮಾತನಾಡಲು ಹೋದ. ಮನೆಯವರೆಲ್ಲ ಬಂದು ಮಾತನಾಡಿಸಿ ಹೋದ್ಮೇಲೆ ಅಚ್ಚು ತನ್ನ ಗೆಳತಿಗೆ ಕಾಲ್ ಮಾಡಿದ್ಲು. ನಿನ್ನೆಯಿಂದ ತುಂಬ ಸಲ ಕಾಲ್ ಮಾಡಿದಾಳೆ ಲಹರಿ ತನ್ನ ಗೆಳತಿಗೆ, ಬಟ್ ಒಮ್ಮೆಯೂ ಕಾಲ್ ರಿಸೀವ್ ಮಾಡಿರಲಿಲ್ಲ. ನಿನ್ನೆಯಿಂದ ಅಚ್ಚು ಫೋನ್ ಮನೆಯಲ್ಲೇ ಇತ್ತಲ್ವ, ಒಂದೇ ರಿಂಗಿಗೆ ಗೆಳತಿಯ ಕಾಲ್ ರಿಸೀವ್ ಮಾಡಿದ ಲಹರಿ, ಏ ಹಿಡಿಯಟ್, ಸುಸೈಡ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ಯಾ? ನಾಚಿಗೆ ಅನ್ನಿಸ್ಲಿಲ್ವ ನಿನಗೆ? ಆ ರೀತಿ ಮಾಡಿಕೊಳ್ಳುವಾಗ ಬಾಯಿಗೆ ಫಿಲ್ಟರ್ ಇಲ್ಲದೆ ಮಾತನಾಡುವ ಸಾತ್ವಿಕ್ ಅವರ ಅಮ್ಮನ ಪರಿಚಯ ನಿನಗೆ ಹೊಸದ? ಅಲ್ಲ ಅಚ್ಚು, ನಿನಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಿನ್ನ ತವರು ಮನೆಯವರ ಜೊತೆ ಗಂಡನ ಮನೆಯವರ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದೆ ನೀನು? ನಿನ್ನೆ ರಾಮ್ ಸರ್, ಅಭಿ, ಮೀನಾಕ್ಷಿ ಆಂಟಿಯವರ ಮನೆ ಹತ್ತಿರ ಪೊಲೀಸ್ ಅವರನ್ನು ಕರ್ಕೊಂಡು ಬರುವವರೆಗೂ ನನಗೆ ನೀನು ಸುಸೈಡ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೆ ಅಂತ ಗೊತ್ತೇ ಇರಲಿಲ್ಲ. ನಿನಗೇನಾದರೂ ಆಗಿದ್ರೆ ನಿಮ್ಮನ್ನು ಅಭಿ, ಮೀನಾಕ್ಷಿ ಆಂಟಿ ಜೀವ ತೆಗೆದು ಜೈಲಿಗೆ ಹೋಗೋದಕ್ಕೂ ಸಹ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಕಣೆ. ನಿನ್ನೆಯಿಂದ ನನಗೆ ನನ್ನ ಫ್ರೆಂಡ್ ಅಚ್ಚು ಇವಳೇನಾ ಅಂತ ಅನುಮಾನ ಬರ್ತಾ ಇದೆ. ನನ್ನ ಫ್ರೆಂಡ್ ಅಚ್ಚು ಅಂತ ಇದ್ಲು, ಅವಳು ಯಾವುದೇ ಪರಿಸ್ಥಿತಿ ಎಂಥದೇ ಸಮಯವಾಗಲಿ ಇಷ್ಟೊಂದು ವೀಕ್ ಆಗಿ ಯೋಚನೆ ಮಾಡ್ತಿರಲಿಲ್ಲ ಎಂದು ಅಸಮಾಧಾನದಿಂದ ಕನಲಿದಳು. ಲಾರಿ ಪ್ಲೀಸ್, ನನಗೆ ನಾನು ಮಾಡಿದ್ದು ತಪ್ಪು ಅಂತ ಅರ್ಥವಾಗಿದೆ. ಅಣ್ಣನ ಜೊತೆ ರಾಮ್ ಅವರ ಕಡೆಯಿಂದ ಸಹ ತುಂಬ ಬೈಗುಳ ಕೇಳಿದ್ದೀನಿ. ಇನ್ಯಾವತ್ತೂ ಇಂಥ ದುಡುಕು ನಿರ್ಧಾರದ ಬಗ್ಗೆ ಕನಸಿನಲ್ಲೂ ಸಹ ಯೋಚನೆ ಮಾಡೋದಿಲ್ಲ. ಈಗ ಕಾಲ್ ನೀನು ಕಡಿಮೆ ಬಿದ್ದಿದೆಯಾ? ನಾನು ನಮ್ಮ ಮನೆಗೆ ಬಂದಾಗಲೇ ಅಂದುಕೊಂಡೆ ನಿಮ್ಮ ಮನೆಗೆ ಬಂದು ನಿನ್ನ ನೋಡಿಕೊಂಡು ಬರೋಣ ಅಂತ, ಅಷ್ಟರಲ್ಲಿ ಏನೇನೋ ಆಗೋಯಿತು ಎಂದು ಬೇಸರದಲ್ಲಿ ಹೇಳಿದಳು ಅಚ್ಚು. ಪರವಾಗಿಲ್ಲ ಅಚ್ಚು, ಇವಾಗ ಎದ್ದು ನಿಲ್ಲೋದಕ್ಕೆ ಆಗುತ್ತೆ. ಮತ್ತು ಈಗ ನಿನ್ನ ಆರೋಗ್ಯ ಹೇಗಿದೆ ಎಂದಾಗ, ಈ ಡವ್ವೆಲ್ಲ ಬೇಡ ಕಣಮ್ಮ. ನಿನ್ನೆಯಿಂದ ಅಣ್ಣನಿಗೆ ಅದೆಷ್ಟು ಸಲ ಕಾಲ್ ಮಾಡಿ ನನ್ನ ಆರೋಗ್ಯ ವಿಚಾರಿಸುವ ಸಲುವಾಗಿ ನಿಮ್ಮ ಹುಡುಗನ ಜೊತೆ ಗಂಟೆಗಟ್ಟಲೆ ಮಾತನಾಡಿದ್ದು ನಾನು ನೋಡಿದ್ದೀನಿ ಎಂದು ರೇಗಿಸಿದಳು. ಸ್ಟುಪಿಡ್ ಕಣೆ ನೀನು,
ನಾನು ನಿನ್ನೆಯಿಂದ ನನ್ನ ಫ್ರೆಂಡ್ಗೆ ಏನಾಯಿತು ಅಂತ ಗೊತ್ತಾಗದೆ ಒದ್ದಾಡ್ತಿದ್ರೆ ನಿಮಗೆ ತಮಾಷೆ ಅಲ್ವಾ ಎಂದು ಲಹರಿ ಜೋರು ಮಾಡಿದಾಗ, ನಾಳೆ ಹೊತ್ತಿಗೆ ನಾನು ಮಾಮೂಲಿ ಹುಡುಗಿ ಆಗ್ತೀನಿ ಕಣೆ, ನೀನು ಚೆನ್ನಾಗಿ ರೆಸ್ಟ್ ಮಾಡು ಎಂದು ಕರೆ ತುಂಡರಿಸಿ ತನ್ನವನಿಗಾಗಿ ಎದುರು ನೋಡಿದಳು. ತನ್ನ ಸಲುವಾಗಿ ಮೀನಾಕ್ಷಿ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿಕೊಂಡು ಬಂದಿದ್ದಾನೆ ಎಂದು ಲಹರಿ ಹೇಳಿದಳಲ್ಲ. ಬಟ್ ರಾಮ್ ರಾತ್ರಿ 7 ಗಂಟೆಯಾದರೂ ಸಹ ರೂಮಿಗೆ ಬಾರದೆ ಹೋದಾಗ ಬೇಸರದಲ್ಲಿ ಅಡುಗೆ ಮನೆಗೆ ಬಂದ ಅಚ್ಚು ರಾತ್ರಿ ಅಡುಗೆ ತಯಾರಿಯಲ್ಲಿ ಬ್ಯುಸಿ ಇದ್ದ ಆರತಿಯವರನ್ನು, ಅತ್ತೆ ಏನಾದರೂ ಸಹಾಯ ಮಾಡಲಾ ಎಂದು ಕೇಳಿದಳು. ಅಚ್ಚು, ಸಂಜೆ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದಿದ್ಯಾ, ಆಗಲೇ ಕೆಲಸ ಮಾಡಬೇಕೇನು, ನೀ ಹೋಗಿ ರೆಸ್ಟ್ ಮಾಡು ಎಂದು ಅಕ್ಕರೆಯಿಂದ ಗದರಿಸಿದರು. ಮಲಗಿಕೊಂಡೇ ಇರುವುದಕ್ಕೆ ಹಿಂಸೆ ಆಗ್ತಿದೆ ಅತ್ತೆ, ಪ್ಲೀಸ್ ನೀವು ಸಹ ನಿಮ್ಮ ಮಗನ ಥರ ರೆಸ್ಟ್ ಮಾಡಿ ಅಂತ ಹೇಳಬೇಡಿ ಎಂದು ಸಣ್ಣ ಧ್ವನಿಯಲ್ಲಿ ರಾಗ ಹಾಕಿದ ಸೊಸೆಯನ್ನು ಕಂಡು ಆರತಿಯವರ ಮೊಗದಲ್ಲಿ ನಸುನಗು ಮೂಡಿತು. ಗಂಡನ ಮೇಲೆ ಅದಷ್ಟು ಮುದ್ದಾಗಿ ದೂರಿದಳು ತನ್ನ ಮುದ್ದಿನ ಸೊಸೆ ಎಂದು. ಅಲ್ಲ ಅಚ್ಚು, ನನ್ನ ಮಗ ನಿನ್ನ ಕಾಳಜಿ ಮಾಡು ತಪ್ಪ? ಸಂಜೆ ತಾನೇ ಹಾಸ್ಪಿಟಲ್ನಿಂದ ಮನೆಗೆ ಬಂದಿದ್ಯಾ, ರೆಸ್ಟ್ ಮಾಡು ಅಂತ ಹೇಳದೆ ಹೋಗಿ ಮನೆಯವರಿಗೆಲ್ಲ ಅಡುಗೆ ಮಾಡು ಅಂತ ಹೇಳಬೇಕಾಗಿತ್ತ? ಅಥವಾ ಗಂಡನ ಮನೆಯವರ ಸೇವೆ ಮಾಡುವುದಕ್ಕೆ ನಿಂತ್ಕೋ ಅಂತ ಮನೆಗೆ ಬಂದೊಡನೆ ದಬ್ಬಾಳಿಕೆ ಮಾಡಬೇಕಾಗಿತ್ತ ಎಂದವರ ದನಿ ಗಂಭೀರವಾಗಿದ್ದನ್ನು ಗಮನಿಸಿದ ಅಚ್ಚು, ಸಾರಿ ಅತ್ತೆ, ನಾನು ಹಾಗಲ್ಲ ಹೇಳಿದ್ದು, ರೆಸ್ಟ್ ಮಾಡು ಅಂತ ಅವ್ರು ನನ್ನ ಮೇಲಿನ ಕಾಳಜಿಯಿಂದ ಹೇಳೋದು ಅನ್ನೋದು ನನಗೂ ಅರ್ಥ ಆಗುತ್ತೆ ಅತ್ತೆ, ಬಟ್ ಒಂದೇ ಕಡೆ ಇರೋದಕ್ಕೆ ನನಗೆ ಹಿಂಸೆ ಆಗುತ್ತೆ ಎಂದು ಮೆಲುವಾಗಿ ಉಸಿರಿದಳು. ಅಷ್ಟರಲ್ಲಿ ಪಕ್ಕದಲ್ಲಿ ಯಾರೋ ನಿಂತಂತೆ ಅನಿಸಿ ಯಾರೆಂದು ನೋಡಿದಾಗ, ಆಯ್ತಾ ನನ್ನ ಮೇಲೆ ದೂರು ಹೇಳಿತು ಅಚ್ಚು ಎಂದು ಉಬ್ಬೇರಿಸಿ ರಾಮ್ ಕೇಳಿದ. ಮಗ ಬಳಿ ಬಂದಾಗ ಆರತಿಯವರು, ರಾಮ್ ನಿನ್ನ ಹೆಂಡತಿಗೆ ಒಬ್ಬಳೇ ಇರೋದಕ್ಕೆ ಹಿಂಸೆ ಆಗ್ತದೆ ಅಂತೆ, ನಾಳೆ ಬೆಳಿಗ್ಗೆ ಅಂಕಿತ್ನ ನಿನ್ನ ಜೊತೆ ಆಫೀಸ್ಗೆ ಕರ್ಕೊಂಡೋಗಿ ಅದೇನೇನೋ ಅರ್ಜೆಂಟಾಗಿ ಮುಗಿಸಲೇಬೇಕು ಅಂತಿರೋ ಕೆಲಸಗಳನ್ನೆಲ್ಲ ಅವನಿಗೆ ತಿಳಿಸಿ ಹೇಳಿಬಿಡಿ. ನೆಕ್ಸ್ಟ್ ಡೇ ನಿನ್ನ ಹೆಂಡತಿಯನ್ನು 1 ವಾರದ ಮಟ್ಟಿಗಾದರೂ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಕೊಂಡು ಬಾ. ಹೊಸದಾಗಿ ಮದುವೆಯಾದ ಮಗ ಸೊಸೆಯನ್ನು ಹನಿಮೂನ್ಗೆ ಕಳುಹಿಸಿಕೊಡ್ಬೇಕು ಅಂತ ಸಹ ಒಳೆಯಲಿಲ್ಲ ನನ್ನ ತಲೆಗೆ ಎಂದು ಹುಸಿ ಗಂಭೀರದಲ್ಲಿ ನಟಿಸಿದರು. ಗಳಿಬಿಳಿಗೊಂಡ ಹುಡುಗಿ ಉಗುಳು ನುಂಗಿ ತನ್ನ ಸೆರಗನ್ನು ಕಿವುಚುತ್ತಾ, ಅತ್ತೆ ನಾನು ಈ ರೀತಿಯೆಲ್ಲ ಹೇಳಿದ್ದು ಮದುವೆ ಆದ ಕೂಡಲೇ ಹನಿಮೂನ್ಗೆ ಹೋಗಲೇಬೇಕು ಅಂತ ನಿಯಮ ಏನೂ ಇಲ್ಲ ಅಲ್ವಾ? ಅದೂ ಅಲ್ಲದೆ ಮದುವೆಗೆ ಅಂತ ಇವರು ಆಫೀಸ್ಗೆ ಲೀವ್ ಮಾಡಿತ್ತು, ಆಮೇಲೆ ಒಂದು ಸಲ ಸಹ ಆಫೀಸ್ಗೆ ಹೋಗಿ ಬಂದಿಲ್ಲ. ಫಸ್ಟ್ ಇವರು ಕೆಲಸದ ಕಡೆ ಗಮನ ಕೊಡಲಿ, ಆಮೇಲೆ ಬೇಕಾದರೆ ನಮ್ಮ ಪ್ರೈವಸಿ ಬಗ್ಗೆ ಯೋಚನೆ ಮಾಡಿದರೆ ಆಯಿತು ಎಂದು ತನ್ನ ಪಕ್ಕದಲ್ಲಿ ನಿಂತಿದ್ದ ರಾಮ್ ಕಡೆ ನೋಡಿದಳು. ಬೇಕಾಗಿಯೇ ಕೈಯಲ್ಲಿ ಫೋನ್ ಹಿಡಿದು ನಿಂತಿದ್ದ ರಾಮ್ ಮಡದಿಯ ಪೀಕಲಾಟ ಕಂಡು ತುಟಿ ಬಿಗಿದು ನಗು ತಡೆಯುವ ಪ್ರಯತ್ನ ಮಾಡಿದ. ತಮ್ಮ ಸೊಸೆ ಇನ್ನೂ ತನ್ನ ಮದುವೆಯನ್ನೇ ಒಪ್ಪಿಲ್ಲ ಎಂದು ತಿಳಿದಿದ್ದರು. ಸೊಸೆಯ ಭುಜ ಬಳಸಿದ ಆರತಿಯವರು, ಅಚ್ಚುನಿಗೆ ಗೊತ್ತಿಲ್ಲ ಪುಟ್ಟ, ಇವನು ಒಂದ್ಸಲ ಆಫೀಸ್ಗೆ ಹೋಗೋದಕ್ಕೆ ಶುರು ಮಾಡಿದ ಅಂದರೆ ಆಮೇಲೆ ಮನೆ ಹೆಂಡತಿ ಮಕ್ಕಳು ಅಂತ ಗಮನಿಸಿಕೊಳ್ಳೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನು ಮತ್ತೆ ಆಫೀಸ್ ಹೋಗೋದಕ್ಕೆ ಮುಂಚೆ ಹನಿಮೂನ್ಗೆ ಹೋಗಿ ಬಂದುಬಿಡಿ. ನಾನು ಅಂಕಿತ್ಗೆ ಹೇಳಿ ಮಾಲ್ಡೀವ್ಸ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಎಂದಾಗ ತಬ್ಬಿಬ್ಬುಗೊಂಡ ಅಚ್ಚು, ಅತ್ತೆ ಅದೆಲ್ಲ ಏನು ಬೇಡ, ರಾಮ್ ನೀವಾದರೂ ಅತ್ತೆಗೆ ಹೇಳಿ ಎಂದು ಅಲ್ಲಿ ನಿಲ್ಲದೆ ಒಂದೇ ಉಸಿರಿಗೆ ಓಡಿಬಿಟ್ಟಳು. ಅಲ್ಲೇ ಇದ್ದರೆ ಎಲ್ಲಿ ಹೇಳಿದಂತೆ ಮಾಡಿಬಿಡುವರೋ ಎಂಬ ಭಯದಲ್ಲಿ ಸೊಸೆ ಗಾಬರಿಯಲ್ಲಿ ಓಡುವ ನಡಿಗೆಯಲ್ಲಿ ತನ್ನ ರೂಮ್ಗೆ ಹೋಗುತ್ತಿರುವುದನ್ನು ಕಂಡು ನಗುತ್ತಾ ನಿಂತಿದ್ದ ತನ್ನಮ್ಮನನ್ನು ಕಂಡು ನಕ್ಕು ತಲೆ ಒದರಿದ ರಾಮ್, ಅಮ್ಮ ಇವಾಗ ನಿಮ್ಮ ಸೊಸೆ ನೀವು ಹೇಳಿದ್ದು ನಿಜ ಅಂತ ನಂಬಿ ನಿಮ್ಮ ಮುಂದೆ ಬರುವುದಕ್ಕೂ ಸಹ ಹಿಂಜರಿಯುತ್ತಾರೆ. ಇಷ್ಟೊಂದು ಕಾಟ ಕೊಡಬೇಡಿ ಅಮ್ಮ ನನ್ನ ಹೆಂಡತಿಗೆ ಎಂದು ಹುಸಿ ಜೋರು ಮಾಡಿದ. ರಾಮ್, ಇಬ್ಬರು ಸ್ವಲ್ಪ ದಿನ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬಂದಿದ್ರೆ ಒಳ್ಳೆಯದಿತ್ತು ಅನಿಸುತ್ತೆ ಕಣೋ. ನಿಮ್ಮಿಬ್ಬರ ನಡುವೆ ಸಲಿಗೆ ಮೂಡಿದ್ರೆ ಅಲ್ವಾ ಅವಳು ತನ್ನ ಹಳೆ ಪ್ರೀತಿ ಮರೆತು ತನ್ನ ಮುಂದಿರುವ ಬದುಕನ್ನು ಒಪ್ಪುವುದಕ್ಕೆ ಆಗೋದು ಎಂದವರ ದುಗುಡ ಏನೆಂದು ರಾಮ್ಗೆ ತಿಳಿದಿತ್ತು. ಅಮ್ಮ ಅವಸರ ಏನೂ ಇಲ್ಲ, ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ ಅನ್ನುವ ನಂಬಿಕೆ ನನಗಿದೆ. ನೀವು ನನ್ನ ಸಂಸಾರದ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ನೀವು ಆಸೆ ಪಟ್ಟಂತೆ ನಾನು ಅಚ್ಚು ನೆಮ್ಮದಿಯಾಗಿ ಜೀವನ ಮಾಡೋದನ್ನು ತುಂಬ ಹತ್ತಿರದಲ್ಲಿಯೇ ನೋಡ್ತೀರಾ. ಒಂದು ಕಾಲದಲ್ಲಿ ನನ್ನ ಪ್ರೀತಿ ನನಗೆ ಸಿಗಲಿಲ್ಲ ಅಂತ ಮದುವೆ ಹೆಂಡತಿ ಅನ್ನುವ ಸಂಬಂಧಗಳಿಗೆ ನಮ್ಮ ಜೀವನದಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದೆ ಅನ್ನುವ ಮಾತನ್ನೇ ನೆನಪಿಟ್ಟುಕೊಂಡು
ಪ್ರೆಸೆಂಟ್ ನೀವು ನನ್ನ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ನಾನು ಬಯಸಿದ ಸಂಗಾತಿ ನನ್ನ ಬದುಕಿಗೆ ಜೊತೆಯಾಗಿದ್ದಾರೆ. ಸೊ ಇನ್ನು ನೀವು ನನ್ನ ಜೀವನದ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ನಾಳೆಯಿಂದ ನಾನು ಆಫೀಸ್ಗೆ ಹೋಗ್ತೀನಿ ಅಮ್ಮ. ಅಂಕಿತ್ಗೆ ಸಹ ತುಂಬ ಕಷ್ಟವಾಗಿದೆ. ಒಂದು ವಾರದಿಂದ ಆಫೀಸ್ನ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಎಂದವನ ಮಾತಿಗೆ ಸರಿ ಎಂದು ತಲೆ ತೂಗಿದರು ಆರತಿಯವರು.